ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಕೊಡಲೇಬೇಕು. ಬೇಕೇ ಬೇಕು. ರೈತ ಕೃಷಿ ಕಾರ್ಮಿಕ ಸಂಘ ಟಿಐಕೆಕೆಎಂ ವತಿಯಿಂದ ನಾಳೆ ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದೀವಿ. ಏನು ಕೇಂದ್ರ ಸರ್ಕಾರ ಹೊಸ ಉದ್ಯೋಗ ಖಾತ್ರಿ ಮಸೂದೆನ ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಮಸೂದೆನ ಜಾರಿ ಮಾಡಿದ್ದಾರೆ. ಇದನ್ನ ಅತ್ಯಂತ ಖಂಡನೀಯ ಅಂತ ನಾವು ನಮ್ಮ ರೈತ ಸಂಘ ಟಿಐಕೆಕೆಎಂಎಸ್ ಇಂದ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇಡೀ ದೇಶದಾದ್ಯಂತ ಕೂಲಿ ಕಾರ್ಮಿಕರು ಹೋರಾಟಕ್ಕೆ ಇಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಬೇಸಿಗೆ ಟೈಮಲ್ಲಿ ಏಪ್ರಿಲ್, ಮೇ, ಜೂನ್ ಅಲ್ಲಿ ಏನು ಉದ್ಯೋಗ ಖಾತ್ರಿ ಕೆಲಸ ಕೊಡ್ತಿದ್ರು, ಈ ವರ್ಷ ಕೇಂದ್ರ ಸರ್ಕಾರ ಏನು ಉದ್ಯೋಗ ಖಾತ್ರಿ ಅಮೌಂಟ್ ನ ನಾವು ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡ್ತೀವಿ ಅಂತ ಹೇಳಿ ಈ ತರ ತಾರತಮ್ಯ ಮಾಡಿದ್ದಾರೆ. ಇದರಿಂದ ಎಷ್ಟೋ ಜನ ಕೂಲಿ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ರೈತ ಸಂಘ ಟಿಐಕೆಕೆಎಂಎಸ್ ಇಂದ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ. 2005ರಿಂದ ಈ ಯೋಜನೆ ಜಾರಿ ಬಂದಾಗಿಂದ ಪ್ರತಿ ವರ್ಷ ಉದ್ಯೋಗ ಖಾತ್ರಿದ ಕೂಲಿಗಾರ ಕೆಲಸದ ಅಮೌಂಟ್ ನ ಕೇಂದ್ರ ಸರ್ಕಾರನೇ ಬರ್ತಾ ಇತ್ತು, ಕೇಂದ್ರ ಸರ್ಕಾರನೇ ಆಗ್ತಾ ಇತ್ತು. ಅದೇ ತರನು ಈ ವರ್ಷನೂ ಉದ್ಯೋಗ ಖಾತ್ರಿ ಅಮೌಂಟ್ ನ ಕೇಂದ್ರ ಸರ್ಕಾರನೇ ಕೊಡ್ಬೇಕಂತ ಹೇಳಿ ಟಿಐಕೆಕೆಎಂಎಸ್ ಆಗ್ರಹಿಸ್ತಾ ಇದೀವಿ. ಈ ವರ್ಷ ಮೆಕ್ಕೆಜೋಳ ಬೆಳೆದ ರೈತರು ರೇಟ್ ಇಲ್ಲ, ಭತ್ತನೂ ಸರಿಯಾಗಿ ಬೆಳೆ ಬಂದಿಲ್ಲ, ಎಲ್ಲವೂ ಇವತ್ತು ಬೆಳೆ ಸರಿಯಾಗಿ ಸಿಗದಂತ ಪರಿಸ್ಥಿತಿಯಲ್ಲಿ ಎಲ್ಲಾ ರೈತರು ಇಲ್ಲಿ ಪರ್ಟಿಕ್ಯುಲರ್ ನಾವು ಎತ್ತಿನ ಗೋದಾಳಲ್ಲಿ ಇದೀವಿ. ಎಲ್ಲಾ ಕೂಲಿ ಕಾರ್ಮಿಕರು ಈ ಯೋಜನೆಯಲ್ಲಿ ಆಸರೆ ಇಟ್ಕೊಂಡಿದ್ದಾರೆ. ನಾಳೆ ಉದ್ಯೋಗ ಖಾತ್ರಿ ಕೆಲಸ ಬರುತ್ತೆ, ಆ ಕೆಲಸ ಬಂದು ಮಾಡಿದಾಗ ನಾವು ಗಂಡ ಹೆಂಡತಿ ದುಡಿದು ಒಂದು 4 ರೂಪಾಯಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಒಂದು ಆಸೆ ಇಟ್ಕೊಂಡಿದ್ದಾರೆ. ಈ ಆಸೆಗೆ ತಣ್ಣೀರೇರಿಸೋ ತರ ಕೇಂದ್ರ ಸರ್ಕಾರ ಹುನ್ನಾರಾಗ್ತಾ ಇದೆ. ಕಂಪ್ಲೀಟ್ ಆಗಿ ಉದ್ಯೋಗ ಖಾತ್ರಿ ರದ್ದು ಮಾಡಕ್ಕೆ ಇವತ್ತು ಹುನ್ನಾರಾಗ್ತಾ ಇದೆ. ನಮ್ಮ ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಡೀ ದೇಶದಾದ್ಯಂತ ಈ ಯೋಜನೆಯನ್ನು ರದ್ದು ಮಾಡಬೇಕು. ಉದ್ಯೋಗ ಖಾತ್ರಿ ಏನು ಹೊಸ ಮಸೂದೆ ವಿಜಿ ರಾಮ್ಜಿ ಮಸೂದೆ ವಾಪಸ್ ತಕೊಂಡು ಏನು ಹಳೆ ಸಿಸ್ಟಮ್ ಇತ್ತು ಆ ಉದ್ಯೋಗ ಖಾತ್ರಿಯನ್ನ ಮುಂದುವರಿಸಬೇಕು. ಕಂಪ್ಲೀಟ್ ಉದ್ಯೋಗ ಖಾತ್ರಿ ಕೆಲಸನ ಗ್ಯಾರಂಟಿ ಮಾಡಬೇಕು, ಖಾತ್ರಿ ಪಡಿಸುವ ಕೇಂದ್ರ ಸರ್ಕಾರ ಅಂತ ಹೇಳಿ ಆಗ್ರಹಿಸ್ತಾ ಇದ್ವಿ. ನಾಳೆ ಬೆಳಿಗ್ಗೆ 10 ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಗೆ ಎತ್ತಿನಬೂದಾಳ ಗ್ರಾಮದ ರೈತರೆಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಹೋರಾಟ ಯಶಸ್ವಿ ಆಗ್ಬೇಕು. ಎಲ್ಲಾ ಇಡೀ ಬಳ್ಳಾರಿ ಜಿಲ್ಲೆ ಎಲ್ಲ ರೈತರು ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಈ ಹೋರಾಟ ಯಶಸ್ವಿ ಆಗ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ವಿ. ಎಐಕೆಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.